ಕುಮಾರಸ್ವಾಮಿ ಅವರ ಧ್ವನಿ. ಇಲ್ಲಿ ನೆರೆದಿರ್ತಕ್ಕಂಥ ಜನಮಾನ್ಯ ಬಂಧು ಬಾಂಧವರಿಗೆ ಮೊದಲೇ ನಾವು ಕಾಣೋದು ಕಪ್ಪು, ಲೈಟ್ ಬೇರೆ ಡಿಮ್ ಮಾಡ್ತಾನೆ ಅವನು. ನೋಡಿ, ಮಾಜಿ ಮುಖ್ಯಮಂತ್ರಿಗಳು ಅಂತ ನೀವು ಚಪ್ಪಾಳೆನೆ ತಟ್ತಾ ಇಲ್ಲ. ಈಗೇನೋ ಪ್ರಯೋಜನ ಇಲ್ಲ ಬಿಡಿ. ಅಲ್ಲ, ಈಗ ಚಪ್ಪಾಳೆ ತಟ್ಟಿದ್ರೆ ಏನೂ ಪ್ರಯೋಜನ ಇಲ್ಲ. ಒಂದು 6-7 ತಿಂಗಳಿಂದ ತಟ್ಟಿದ್ರೆ ನಮಗೂ ಒಂದು ಪೋಸ್ಟ್ ಇರ್ತಾ ಇತ್ತು. ಏನೂ ಮಾಡೋಕ್ಕಾಗೋದಿಲ್ಲ. ಭಾಳ ಚೆನ್ನಾಗಿ ಇವತ್ತೇನು ಕನ್ನಡ ರಾಜ್ಯೋತ್ಸವವನ್ನು ಮಾಡಿದಿರಿ ನಮ್ಮ JK ಟೈರು ಇಂಡಸ್ಟ್ರೀಸ್ ಅವರು. ಭಾಳ ಖುಷಿಯಾಗುತ್ತೆ ಬ್ರದರ್. ಈಗೇನು ನಗನಗ್ತಾ ಇರಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಎಲ್ಲರೂ ನಮಸ್ಕಾರಗಳು. ಇದಾದ ಮೇಲೆ ಬಂದರು ನಮ್ಮ ಹಿಂದಿನ ಮುಖ್ಯಮಂತ್ರಿಗಳು ಔದಾವಲಿಯ ಸಿದ್ದರಾಮಯ್ಯನವರು. ಅವ್ರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ಸಿದ್ದರಾಮಯ್ಯನವರ ಧ್ವನಿ. ಏಯ್ ಒಡೇರಿ ಕಪಾಲ್ಕೆ ಅವ್ರಿಗೆ ಕಳ್ಸಾಚೆಗೆ ಅವನ್ನ ನೋಡಿ. ಈ ಫೋಟೋ ಹೊಡಿತವನಲ್ಲ, ಕುಮಾರಸ್ವಾಮಿ ಬಂದಾಗ ಫೋಟೋ ತೆಗೆದ ನಾನು ತೆಗಿತಾ ಇಲ್ಲ. ಅಲ್ಲಪ್ಪ, ಹಿಂದ್ಗಡೆ ನಾನು ಬ್ಯಾಗ್ ತೆಗಿಯಕ್ಕೆ ಹೋಗಿದ್ದೇನೆ ಇವ. ಏಯ್ ಏನೇ ನಿನ್ನ ಪ್ರಾಬ್ಲಮ್ಮು? ಮದುವೆ ಆಗಿಲ್ವ ನಿನ್ಗೆ? ಅದೇನೋ ಹೇಳ್ತವನೇ ಕೇಳೋನ್ನ. ಏನಪ್ಪ ನಿನ್ನ ಪ್ರಾಬ್ಲಮ್ಮು? ಧರ್ಮಸ್ಥಳಕ್ಕೆ ಹೋದ ನನ್ನ ಹೆಂಡತಿ ಬಂದೇ ಇಲ್ಲ. 2 ಬಟ್ಟೆ ಹಾಕೊಂಡು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಹೋದವಳು ಬಂದೇ ಇಲ್ಲ. ನೀವು ಫ್ರೀ ಬಸ್ ಮಾಡಿಬಿಟ್ರಿ ಸ್ವಾಮಿ. ಮನೇಲಿ ಹೆಂಡ್ರು ಮಕ್ಕಳು ಹೆಂಗಸರು ಮನೇಲೇ ಇರ್ತಾ ಇಲ್ಲ. ಗಂಡಸರು ಊಟಕ್ಕೆ ಏನು ಮಾಡೋದು? ಇಂದಿರಾ ಕ್ಯಾಂಟೀನ್ ಇಲ್ವೇನೆಯಾ? ಹೋಗಿ ಊಟ ಮಾಡೋ ಅಲ್ಲಿ. 5 ರೂಪಾಯಿ ಕೊಟ್ಬಿಟ್ಟು ಊಟ ಮಾಡೋಕ್ಕಾಗಲ್ವಾ? ಪಾಪ ನೀನು ಹೆಂಡ್ತಿನ ನೀನು ಕರ್ಕೊಂಡು ಹೋಗಿಲ್ಲ. ಪಾಪ ಹೋಗಿದ್ದು ಬರಲಿ ಗುಂಪಾಗೆಲ್ಲ. ಏನರಮ್ಮ ಹೆಣ್ಮಕ್ಳಿಗೆಲ್ಲ ಫೆಸಿಲಿಟೀಸ್ ತಲುಪ್ತಾ ಇದೆಯಾ? ಚಪ್ಪಾಳೆ ತಟ್ಕೋಬೇಕು ನೀವು. ನೋಡಿ, ಇಲ್ಲೊಬ್ಬ ಹೇಳ್ತಾವನೆ, ಸಿದ್ದರಾಮಯ್ಯನವರೇ ನೀವು ಅನ್ನ ಭಾಗ್ಯ ಕೊಟ್ರಿ, ಬಸ್ ಭಾಗ್ಯ ಕೊಟ್ರಿ, ಕರೆಂಟ್ ಭಾಗ್ಯ ಕೊಟ್ರಿ, ಹಾಗೆ ನಮ್ಮ ಪಕ್ಕದ ಮನ ಭಾಗ್ಯನ ಕೊಟ್ಟು ಮದುವೆ ಮಾಡಿಸಿ ಅಂತ. ನೋ ಮ್ಯಾರೇಜ್ ಸ್ಕೀಮ್. ಯಾವನ ಹೌದವಲಿ ಅನ್ನ ಕಳ್ಸಾಚೆಗವನ್ನ. ನರೇಂದ್ರ ಮೋದಿ ಅವ್ರದ್ದು ಮನ್ ಕಿ ಬಾತ್, ಈ ಸಿದ್ದರಾಮಯ್ಯನವ್ರದ್ದು ಇಂದಿರಾ ಕ್ಯಾಂಟೀನ್ ವಾಂಗಿ ಬಾತ್. ಎಲ್ಲರಿಗೂ ನಮಸ್ಕಾರ. ಇದಾದ ಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪರವರು ಬಂದರು. ಬಂಧುಗಳೆಲ್ಲ ನಮಸ್ಕಾರ. ಇವತ್ತು ಯಾವುದೋ ಒಂದು ಸಂದರ್ಭದಲ್ಲಿ ಯಡಿಯೂರಪ್ಪನವ್ರಿಗೆ ಕೈ ನಡೆಸೋದಿಲ್ಲ ಸ್ವಾಮಿ. ನಾನು ಈಗ ಮಾಡೋದಂಥ ಸಂದರ್ಭದಲ್ಲಿ ಕೆಲವ್ರಿಗೆ ಈಗಾಗಿದೆ. ಏನು ಯಡಿಯೂರಪ್ಪನವ್ರೇನು ಕೆಲಸ ಮಾಡಿಲ್ವೇನು? 5 ವರ್ಷ ಕತ್ತೆ ಕಾಯ್ತಿದ್ವೇನು? ಯಡಿಯೂರಪ್ಪನವ್ರು ಕೆಲಸ ಮಾಡಿಲ್ಲ ಅಂದ್ರೆ ನಾಚಿಕೆ ಆಗಬೇಕು ಅವ್ರಿಗೆ. ಯಾರ್ಯಾವುದು ಔದಾವಲಿ ಅನ್ನೋದು? ನಾನು ಔದಾವಲಿ ಅಲ್ಲ ಸ್ವಾಮಿ, ರಾಜಾವಲಿ ರಾಜಾವಲಿ ರಾಜಾವಲಿ. ಎಲ್ಲ ನಮಸ್ಕಾರ, ತಾಯಿ ನಮಸ್ಕಾರ, ಮಕ್ಕಳು ನಮಸ್ಕಾರ. ಕರೆಕ್ಟಾಗಿ ಅವ್ರು ಹೋಗ್ಬೇಕು. ಎಲ್ಲ ಹುಲಿ ಹುಲಿ ಅಂತ ಇದ್ದೀರಾ. ಮೊನ್ನೆ ಸಿದ್ದರಾಮಯ್ಯವ್ರು ಬೆರಳು ಇಟ್ಕೊಂಡು ಒಬ್ಬನಿಗೆ ಅಂತಿದ್ದಂತೆ, ಏನೇ ಮಾಡ್ತಾ ಇದೀಯ ಅಂದರೆ, ಅಣ್ಣ ಹುಲಿ ಉಗ್ರಲ್ವಾ ಕಿತ್ಕತ್ತೀನಿ ನೀರಿ ಅಂತ. ಅವರು ಹುಲಿಯ, ಇದೊಂದು ರಾಜ ಹುಲಿ. ಇವರೊಬ್ಬರು ಹೋಗಿ ಹೋಗಿ ಉಗುರು ಕಿತ್ಕೊಂಡು ಡಾಲರ್ ಮಾಡಿಸ್ಕೊಳಕ್ಕೆ ಭಾಳ ಕಷ್ಟ. ಮೊನ್ನೆ ಒಬ್ಬನೇ ಟ್ರಿಲ್ಲರ್ ಕಟಿಂಗ್ ಹೊಡ್ಕೊಂಡು ಬಂದವನೇ. ನೀನು ಯಾರಪ್ಪ ಅಂದೆ? ಹೆಬ್ಬಲಿ ಎಂದ. ಇನ್ನೊಬ್ಬನು ಟೈಟ್ ಚಡ್ಡಿ ಆ ಕಡೆ ಈ ಕಡೆ ಎಲ್ಲ ಕಿತ್ತೋಗೈತೆ, 2 ಕಡೆ ಕಿತ್ತೋಗಿಲ್ಲ. ಇದೇನೋ ಇದು ಟೈಟ್ ಚಡ್ಡಿ ಅಂದೆ. ಪಡ್ಡೆ ಹುಲಿ ಎಂದ. ಚಾಮುಂಡಿ ಬೆಟ್ಟದಲ್ಲೊಬ್ಬನು ಲಾಗ ಹೊಡಿತಿದ್ದ. ನೀನು ಯಾರು ಅಂದೆ? ಬೆಟ್ಟದ ಹುಲಿ ಎಂದ. ಇನ್ಯಾವ್ಯಾವ ಹುಲಿಗಳು ಬರ್ತಾವೋ. ಆದರೆ ಉಗುರು ಸ್ವಲ್ಪ ಜೋಪಾನ, ಹುಲಿ ಅನ್ಕೊಂಡವ್ರದ್ದು. ಯಾಕಂದರೆ ಭಾಳ ಪ್ರಾಬ್ಲಮ್ ಇದೆ. ಇರಲಿ, ನಿಮ್ಮ ಮುಂದೆ ಈಗ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಧ್ವನಿ. ಆ್ಯಕ್ಚುಲಿ ನಾವೇನು ಮಾತಾಡಂಗಿಲ್ರಿ. ಯಾಕಂದ್ರೆ ಕಳೆದ 50 ವರ್ಷದಿಂದ ಮಾತನಾಡಿ ನಮ್ಮ ಗಂಟ್ಲೆ ಬಂದಾಗೈತಿ. ಅದಕ್ಕೆ ನಾವು ಮಾತನಾಡೋ ಮಂದಿಲ್ಲ. ಭಾಳ ಚಲೋ ಕಾರ್ಯಕ್ರಮ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಹೌದಲ್ಲ, ನಮ್ಮ ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಅಂತ ಇದ್ದಾರೆ. ಅವರು ಬಂದಿದ್ರೆ ಹೇಗೆ ಮಾತನಾಡ್ತಾ ಇದ್ರು ಜಮೀರ್ ಅಹಮದ್ ಖಾನ್ ಅವರು? ಕಂಜಾಜಲೇಶ ಬದಾರ್, ಕಂಜಾಜಲೇಶ. ಅಬ್ಬಬ್ಬಬ್ಬಬ್ಬ, ಲಾಟ್ರಿ ಏನು ಸರ್ ಇದು? ಯಾರ್ದ್ರಿ? JK ಟೈರು ನಮ್ಮದ್ರಿ. JK ಟೈರ್ ಕಂಪ್ನಿ ಒಳ್ಳೆ ಕಂಪ್ನಿ. ನನ್ನ ಬಸ್ಗಳಿಗೆಲ್ಲ ಅದೇ ಟೈರ್ ಹಾಕೋದು ನಾನು. ನಮ್ಮದು ಟೂರ್ಸ್ ಆ್ಯಂಡ್ ಟ್ರಾವೆಲ್ ಅದೇ ರೀ. ಚೆನ್ನಾಗಿದೆ, ಬಾಳೋಕೆ ಬರುತ್ತೆ. ಕನ್ನಡ ರಾಜ್ಯೋತ್ಸವ ಚೆನ್ನಾಗಿ ಮಾಡಿದ್ದೀರಾ, ಭಾಳ ಖುಷಿ ಆಗ್ತಾ ಇದೆ. ನಾನು ಹೇಳಿದೆ ಮೊನ್ನೆ, ಮಿಸ್ಟರ್ ಸೂರ್ಯ ನಿನ್ಗೆ ಒಳ್ಳೇದಾಯ್ತದ ಮಳೆ ಬಂದರೆ ಅಂತ. ಮಳೆನೇ ಬರ್ತಾ ಇಲ್ಲ, ಯಾಕೋ ಗೊತ್ತಿಲ್ಲ. ಅದಕ್ಕೆ ಸೂರ್ಯನ ಸಾರಿ ಕೇಳ್ಬೇಕು ನಾನು. ಆ ಹಬ್ಬಬ್ಬ ಏನು ಅವಳಿ ಜವಳಿ ಹೆಣ್ಮಕ್ಳ ನಿನಗೆ? ಆ ಹಬ್ಬಬ್ಬ ಡಬಲ್ ಲಾಟ್ರಿ. ಕಂಜಾಜ ಶಬದಾರ್
ನೋಡಿ ಇಷ್ಟು ಮಾತಾಡ್ತಾ ಇದ್ರು, ಆ ಕಡೆ ನಿಂತ್ಕೊಂಡು ಮಾತಾಡ್ತಾ ಇದೆಯಲ್ಲ, ದೇವ್ರೊಳ್ಳೇದು ಮಾಡ್ತದ ನಿಂಗೆ. ನಿನ್ನ ಜನ್ಮಕ್ಕೆ ಹೋಗು. ಕಂಜಾಜ ಶಬ್ದಾರ್ ಕಂಜಾಜಲೇಶನ್ ಅಬ್ಬಬ್ಬ ಲಾಟ್ರಿ, ಥ್ಯಾಂಕ್ ಯು. ಹಾಗೆ ನಮ್ಮ ಕನ್ನಡದ ಕಟ್ಟಾಳು ವಾಟಾಳ್ ನಾಗರಾಜ್ ಅವರ ಒಂದು ಧ್ವನಿ. ಕಾವೇರಿ ನಮ್ಮದು, ಕರ್ನಾಟಕ ನಮ್ಮದು, ಮೈಸೂರು ನಮ್ಮದು, JK ಟೈರ್ಸ್ ನಮ್ಮದು, ನೀವೆಲ್ಲ ನಮ್ಮವರು ನಮ್ಮವರು ನಮ್ಮವರು. ಹೊಡಿರಿ ಒಂದು ಚಪ್ಪಾಳೆ ಜೋರಾಗಿ. ಸಾಕು ನಿಲ್ಲಿಸಿ, ನಿಲ್ಲಿಸಲೇಬೇಕು. ನಾನು ಕರ್ನಾಟಕದಲ್ಲಿ ಕನ್ನಡಕ್ಕೋಸ್ಕರ ಒಂಟೆ ಮೆರವಣಿಗೆ, ನಾಯಿ ಮೆರವಣಿಗೆ, ಕತ್ತೆ ಮೆರವಣಿಗೆ, ಕುದುರೆ ಮೆರವಣಿಗೆ ಮಾಡಿದ್ದೀನಿ. ಕನ್ನಡ ಉಳಿಸಿ ಬೆಳೆಸಿ, ಇಲ್ಲ ಅಂತಂದ್ರೆ ಕಾವೇರಿ ಉಳಿಸಿ ಬೆಳೆಸಿ, ಇಲ್ಲ ಅಂತಂದ್ರೆ ನಾಳೆಯಿಂದ ಕರೆಂಟ್ ಬಂದ್, ನೀರ್ ಬಂದ್, ಆಟೋ ಬಂದ್, ಲಾರಿ ಬಂದ್, ಮೈಕ್ ಬಂದ್, ಮಾತ್ ಬಂದ್, ಬೆಳಿಗ್ಗೆ ಎದ್ರೆ 2 ಬಂದ್ ಬಂದ್ ಬಂದ್. ಅಣ್ಣ ಬೆಳಿಗ್ಗೆ ಎದ್ದು 2 ಬಂದ್ ಅಂದ್ರಲ್ಲ, ಏನು ಹುಡುಗಾಟ ಆಡ್ತೀರೇನ್ರಿ? ಬೆಳಿಗ್ಗೆ ಎದ್ದು 2 ಬಂದ್ ಅಂತಂದ್ರೆ ಹಾಲ್ ಬಂದ್, ಪೇಪರ್ ಬಂದ್ ಅಷ್ಟೇ. ನೋಡಿ, ಯಾರ ಶೌಚಾಲಯ ಬಂದ್ ಅಂತಿದ್ರು. ನಿಮ್ಮ ಮುಂದೆ ಮಾಜಿ ಪ್ರಧಾನಿ ದೇವೇಗೌಡರು, ಹಾಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ಮಾತನಾಡಿದ್ರೆ ಹೇಗಿರುತ್ತೆ? ಇವರು ಕನ್ನಡದಲ್ಲಿ ಮಾತನಾಡ್ತಾರೆ, ಅವ್ರು ಹಿಂದಿಲಿ ಮಾತನಾಡ್ತಾರೆ, ಅಲ್ಲೊಂದು ಹಾಸ್ಯ ಉತ್ಪಾದನೆ ಆಗುತ್ತೆ. ನಿಮ್ಮ ಮುಂದೆ ಮೊದಲಿಗೆ ನಮ್ಮ ದೇವೇಗೌಡರು, ಮೊನ್ನೆ ತಾನೇ ಇಬ್ರು ಶೇಕ್ ಹ್ಯಾಂಡ್ ಕೊಟ್ಟು ಬಂದಿದ್ದಾರೆ ಡೆಲ್ಲಿನಲ್ಲಿ. ಇಬ್ರು ಜೊತೆಗೆ ಬಂದಿದ್ರೆ ಈ ಕಾರ್ಯಕ್ರಮಕ್ಕೆ ಹೇಗಿರ್ತಾ ಇತ್ತು ಒಂದು ಸಣ್ಣ ಪರಿಕಲ್ಪನೆ ಅಷ್ಟೇ. ಮೊದಲಿಗೆ ನಮ್ಮ ದೇವೇಗೌಡರು. ಸೌಂಡ್ ಕೊಟ್ಟಿದ್ದೀರೇನ್ರಿ? ಈ ದೇವೇಗೌಡ ಹುಟ್ಟು ಹೋರಾಟಗಾರ. ಈ ದೇವೇಗೌಡ ಬದುಕಿರೋ ತನಕ ರೈತರಿಗೆ, ಕಾವೇರಿಗೆ ತೊಂದರೆ ಆದರೆ ನಿದ್ದೆ ಮಾಡಲ್ಲ. ದೇವೇಗೌಡ ಮಾತಾಡಬೇಕಾದ್ರೆ ಸೈಲೆಂಟಾಗಿರಬೇಕು. ಹೇಳ್ಕೊಳ್ರಿ. ಅಣ್ಣ ಪಿಜ್ಜಾ ಬರ್ಗರ್ ತಿನ್ಬೇಕಂತೆ ನೋಡಿ, ಪಿಜ್ಜಾ ಬರ್ಗರ್. ಯಾರು ಇದು ನಾನ್ ಸೆನ್ಸ್ ಗೆಟ್ ಲಾಸ್ಟ್ ಇಡಿಯಟ್? ಯಾರು ಇದು? ಒಬ್ಬ ಮಾಜಿ ಪ್ರಧಾನಿಗೆ ಪಿಜ್ಜಾ ಬರ್ಗರ್ ತಿನ್ನಿ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ರು ಬೇಜಾರು ಮಾಡ್ಕೋಬೇಡಿ, ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಪಿಜ್ಜಾ भारत देश में भाषा अनेक, धर्म अनेक, भारत एक, एक भारत श्रेष्ठ भारत, एक भारत स्वच्छ भारत, सबका साथ, सबका विकास. देवेगौड़ा जी. ನಮ್ಮ ಅಪ್ಪನೇ ಇಲ್ಲಿ ಯಾರಿಗೂ ಅರ್ಥ ಆಗಿಲ್ಲ. ದಯವಿಟ್ಟು ನವೆಂಬರ್ 1 ಕನ್ನಡದಲ್ಲಿ ಮಾತಾಡಿ. ಎಲ್ಲ JK ಟೈರ್ ಸಮೂಹದವರಿಗೆ ನಿಮ್ಮ ನರೇಂದ್ರ ಮೋದಿ ಅವರ ನಮಸ್ಕಾರಗಳು. ಬಾಯ್ ಅವ್ರ ಬಹನೋ, ದಯವಿಟ್ಟು 1 ನಿಮಿಷ ಕೇಳಿಸ್ಕೊಳ್ಳಿ. ಈ ಥರ ಕೈನ ಅಳ್ಳಾಡಿಸ್ಬೇಡಿ. ಮೋದಿಯವರೇ, ಈ ಸರಿ MLA ಎಲೆಕ್ಷನಲ್ಲಿ ರೋಡ್ ಶೋನಲ್ಲಿ ನೀವು ಎಲ್ಲ ಕಡೆ ಈ ಥರ ಕೈನ ಅಳ್ಳಾಡಿಸಿ 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 ಜನ ಜಾಸ್ತಿ ಇದಕ್ಕೆ ಒತ್ತುಬಿಟ್ರು. ನೆಕ್ಸ್ಟ್ ಟೈಮು MP ಎಲೆಕ್ಷನ್ ಇದೆ. ದಯವಿಟ್ಟು ಈ ಕೈನಲ್ಲೊಂದು ಹೂ ಹಿಡ್ಕೊಂಡು ಅಳ್ಳಾಡಿಸಿ 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 ನೋಡಿ. ನೀವು ಮಾಡಿರೋ ಕೆಲಸಕ್ಕೆ ನಿಮಗೂ ಲಾಸು, ನನಗೂ ಲಾಸು, ಏನೂ ಮಾಡೋಕ್ಕಾಗಲ್ಲ. ಕೊನೆಯದ ಒಂದು ಮಾತು ಹೇಳ್ತಾ ಇದ್ದೀನಿ, ಆಡಿಸಿ ನೋಡು, ಬೀಳಿಸಿ ನೋಡು, 91 ವರ್ಷ ವಯಸ್ಸು ಉರುಳಿ ಹೋಗದು. ಎಲ್ಲರಿಗೂ ನಮಸ್ಕಾರ.